10 ವರ್ಷ ಟೋನಿ ಬ್ಲೇರ್ ಪ್ರಧಾನಿ ಇದ್ದಾಗ ಉಪಪ್ರಧಾನಿಯಾಗಿದ್ದ 54 ವರ್ಷ ಸಂಸತ್ತಿನಲ್ಲಿದ್ದ ಲೇಬರ್ ನಾಯಕ ಲಾರ್ಡ್ಸ್ ಪ್ರೆಸ್ಕೋಟ್ ಅವರನ್ನು ಲಾರ್ಡ್ಸ್ ಮೇಲ್ಮನೆಯಿಂದ ನೀಗಲಾಯಿತು. ಲೇಬರ್ ಪಕ್ಷದ ಕಟ್ಟವಾದಿಯಾಗಿದ್ದ ಪ್ರೆಸ್ಕೋಟ್ 1970ರಲ್ಲಿ ಕೆಳಮನೆ ಕಾಮನ್ಸ್ಗೆ ಆಯ್ಕೆಯಾಗಿದ್ರು. 2010ರವರೆಗೆ ಕೆಳಮನೆಯಲ್ಲಿ ಇದ್ರು. ಮಂತ್ರಿಯಾಗಿದ್ದರು ಮತ್ತು 1 ದಶಕ ಉಪಪ್ರಧಾನಿಯಾಗಿದ್ರು. 2010ರಿಂದ ಮೇಲ್ಮನೆ ಲಾರ್ಡ್ಸ್ ಸಭೆಗೆ ಹೋದ್ರು. 2019ರ ಬಳಿಕ ಅವರ ಆರೋಗ್ಯ ಏರುಪೇರಾಯಿತು. 2020ರಿಂದ ಮೇಲ್ಮನೆಯಿಂದ ಮಾತನಾಡಿಲ್ಲ ಮತ್ತು 2023ರಿಂದ ಮತದಾನ ಮಾಡಿಲ್ಲ. ಇನ್ನೇನು ಅವರ ಅವಧಿ ಮುಗಿಯುವಾಗ ಮೇಲಿನ ಕಾರಣಕ್ಕೆ ಇಳಿಸಲಾಗಿದೆ. 100 ಮೀಟರ್ ದೂರಕ್ಕೂ ಕಾರಿನಲ್ಲಿ ಹೋಗುತ್ತಾರೆ ಎಂಬ ಆಪಾದನೆ ಅವರ ಮೇಲಿದೆ. 2001ರಲ್ಲಿ ಚುನಾವಣಾ ಪ್ರಚಾರದ ವೇಳೆ ಪ್ರತಿಭಟಿಸಿ ಮೊಟ್ಟೆ ಎಸೆದ ಒಬ್ಬನ ಕೆನ್ನೆಗೆ ಬಾರಿಸಿದ್ದು ವಿವಾದವಾಗಿತ್ತು.